ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅಕ್ಕನ ಮದುವೆನ ಅದ್ದೂರಿಯಾಗಿ ಮಾಡಿ ಅವನಿಗೆ ಖುಷಿ ಕೊಡಬೇಕು. ಒಳ್ಳೆ ಕುಟುಂಬದವರು, ಒಳ್ಳೆ ಹುಡುಗ. ನಮ್ಮ ಅಕ್ಕ ಮನೇಲಿ ತುಂಬ ಚೆನ್ನಾಗಿರ್ತಾಳಮ್ಮ. ಎಲ್ಲಿಗೆ ಹೋಗ್ಬೇಕು ಹೇಳ್ತೀನಿ ನಡೀರಿ. ಯಾಕೆ ಹೇಳ್ತಿದ್ದೀರಾ? ಯಾರಾದರೂ ಏನಾದರೂ ಅಂದ್ರ? ಏನೂ ಇಲ್ಲ, ಆರಾಮಾಗಿದ್ದೀನಿ. ಅಲ್ಲ, ಅಳ್ತಾ ಇದ್ದೀರಾ? ನೋಡಿದ್ರೆ ಆರಾಮಾಗಿದ್ದೀನಿ ಅಂತಿದ್ದೀರಲ್ಲ. ನಾನೇನು ಅಳ್ತಿಲ್ಲ, ಕಣ್ಣಿಗೇನೋ ಧೂಳು ಬಿತ್ತು ಅಷ್ಟೆ. ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಏನು ಅಂತ ಹೇಳಿದ್ರೆ ದುಃಖ ಕಮ್ಮಿ ಆಗುತ್ತೆ. ಹೇಳೋದಕ್ಕೇನು ಉಳಿದಿಲ್ಲ ಮೇಡಮ್. ಸರಿ, ಇವಾಗ ಎಲ್ಲಿಗೆ ಹೋಗ್ಬೇಕು ಅಂತಾದರೂ ಹೇಳಿ. ಹೋಗೋಕೆ ಅಂತ ಯಾವ ಜಾಗನೂ ಉಳಿದಿಲ್ಲ. ಎಲ್ಲಾದ್ರೂ ದೂರ ಬೆಟ್ಟದ ಮೇಲೆ ಬಿಟ್ಬಿಡಿ. ಏನೋ ಬೆಟ್ಟನ? ಏನು ಮೇಡಮ್ ಹೇಳ್ತಿದ್ದೀರಾ? ಈ ನರ್ಕ ಸಾಕು ಅನ್ನಿಸ್ತಿದೆ. ಎಲ್ಲಿಂದನಾದ್ರೂ ಹಾರಿ ಪ್ರಾಣ ಬಿಡೋಣ ಅನ್ನಿಸ್ತದೆ. ಮೇಡಮ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬಿಡ್ತು ಅನ್ನಿ. ಯಾಕೆ ಮೇಡಮ್ ಗಾಡಿ ನಿಲ್ಸಿದ್ರಿ? ನನ್ನನ್ನು ಎಲ್ಲಾದ್ರೂ ದೂರ ಬಿಡಿ ಪ್ಲೀಸ್. ಸಾಯೋಕೆ ಹೋಗ್ತೀನಿ ಅಂತಿರೋರ್ನ ಕರ್ಕೊಂಡು ಹೋಗೋದಕ್ಕೆ ನನ್ನ ಗಾಡಿನ ಏನು ಅಂದ್ಕೊಂಡಿದ್ದೀರಾ ಮೇಡಮ್? ಆಯ್ತು ಬಿಡಿ, ನನ್ನ ದಾರಿ ನಾನು ನೋಡ್ಕೊತೀನಿ. ಒಂದು ನಿಮಿಷ, ಸಾಯೋ ಮತ್ತೆಲ್ಲ ಯಾಕೆ ಆಡ್ತಿದ್ದೀರಾ? ಅಂಥದ್ದೇನಾಗಿದೆ? ಮೇಡಮ್ ಪ್ಲೀಸ್ ಮೊದಲು ಅಳೋದನ್ನ ನಿಲ್ಲಿಸಿ. ವಿಷಯ ಏನು ಅಂತ ಹೇಳಿ. ಹೇಳ್ಕೊಂಡ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ನಾನು ಏನಾದರೂ ಮಾಡ್ಕೊತೀನಿ ಬಿಡಿ. ನಿಮ್ಗೇನಕ್ಕೆ ನನ್ನ ವಿಷಯದಲ್ಲಿ ಇಷ್ಟೊಂದು ಇಂಟ್ರೆಸ್ಟು? ಇದು ಇಂಟ್ರೆಸ್ಟ್ ಅಲ್ಲ ಮೇಡಮ್, ಮನುಷ್ಯತ್ವ. ದಾರಿಲಿ ಹೋಗೋರು ಸಂಕಟದಲ್ಲಿದ್ದಾರೆ ಅಂದರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಕಷ್ಟದಲ್ಲಿದ್ದೀರಾ, ಸಮಸ್ಯೆ ಏನು ಅಂತ ಹೇಳಿ. ಬದುಕೋದಕ್ಕೆ ಒಂದು ಭರವಸೆ ಇರಬೇಕಲ್ವಾ ಮೇಡಮ್? ಒಂದೇ ಭರವಸೆ ಇರಬೇಕು ಅಂತ ಏನೂ ಇಲ್ಲ. ಒಂದು ಹೋದ್ಮೇಲೆ ಇನ್ನೊಂದು ಹುಡ್ಕೊಂಡು ಬಂದೇ ಬರುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಷ್ಟೆ. ಏನು ವಿಷಯ ಹೇಳಿ. ನಾನು ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಇವತ್ತು ಅವನು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ. ಹುಡುಗ ನಿಮಗೆ ಮೋಸ ಮಾಡಿದ್ನಾ? ಮದುವೆ ಆಗಲ್ಲ ಅಂತಿದಾರ? ಗೊತ್ತಿಲ್ಲ. ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಬ್ಲಾಕ್ ಮಾಡಿದ್ದಾರೆ. ಮಾತಾಡೋಣ ಅಂತ ಮನೆಗೆ ಹೋದರೆ ಸೆಕ್ಯೂರಿಟಿ ನನ್ನನ್ನು ಆಚೆ ಕಳಿಸ್ತಿದ್ದಾರೆ. ಆಯಿತು, ಅದಕ್ಕೆ ಸಾಯೋ ಯೋಚನೆ ಮಾಡ್ತಾರಾ? ನಿಮಗೆ ಅನ್ಯಾಯ ಮಾಡಿದವ್ರು ಎದುರು ನಿಂತು ಹೋರಾಡೋದು ಬಿಟ್ಟು ಈ ಥರ ಕೈಲಾಗ್ತಿರೋ ಥರ ಪ್ರಾಣ ಬಿಟ್ರೆ ಅವ್ರಿಗೇನಾದ್ರೂ ವ್ಯತ್ಯಾಸ ಆಗುತ್ತಾ? ಯಾರೋ ಕಾಮನ್ ಮ್ಯಾನ್ ಆಗಿದ್ದರೆ ನಾನು ಗಲಾಟೆ ಮಾಡಿ ಬೀದಿಗೆ ಎಳಿತಿದ್ದೆ ಮೇಡಮ್. ಆದರೆ ಅವ್ರು ಹಾಗಲ್ಲ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್. ಅವ್ರ ವಿರುದ್ಧ ನಿಂತು ಹೋರಾಡಕ್ಕಾಗತ್ತಾ ಮೇಡಮ್? ಅವ್ರಿಗಿರೋ ಪವರ್ ಮುಂದೆ ನಾನು ಯಾವ ಲೆಕ್ಕ ಮೇಡಮ್? ಅಂದರೆ ಶಾಂತಿ ಜ್ಯುವೆಲ್ರಿ ಓನರ್ ಸೂರ್ಯಪ್ರಕಾಶ್ ಅವ್ರ ಬಗ್ಗೆ ಹೇಳ್ತಿದ್ದೀರಾ? ಹೌದು ಮೇಡಮ್. ಅವ್ರ ವಿರುದ್ಧ ನಿಂತು ಹೋರಾಡೋದಕ್ಕೆ ನನ್ನ ಹಿಂದೆ ಯಾರಿದ್ದಾರೆ ಮೇಡಮ್? ನಾನೊಬ್ಳು ಅನಾಥ. ದೊಡ್ಡವ್ರನ್ನ ಎದುರಾಕೊಂಡು ನಾನು ಬದುಕಕ್ಕಾಗತ್ತಾ ಮೇಡಮ್? ನೋಡಿ, ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಕೆಟ್ಟ ಆಲೋಚನೆಗಳು ಬರುತ್ತೆ, ಆದರೆ ಧೈರ್ಯ ಕೆಡೋಕೆ ಹೋಗ್ಬೇಡಿ. ಇದಕ್ಕೆಲ್ಲ ಕೊನೆ ಏನು ಮೇಡಮ್? ಸಾವೇ ಅಲ್ವಾ? ನನಗೆ ಅಂತ ಇದ್ದಿದ್ದು ಅವ್ರೊಬ್ರೆ, ಅವರೇ ಇಲ್ಲ ಅಂದಮೇಲೆ ನಾನು ಬದುಕಿದ್ದೇನು ಪ್ರಯೋಜನ? ಈ ಟೈಮಲ್ಲಿ ನಿಮ್ಮ ತಲೆಯಲ್ಲಿ 1000 ಆಲೋಚನೆಗಳು ಬರ್ಬೋದು. ನೋಡಿ, ನಾನು ಏನೇ ಹೇಳ್ಬೋದು, ಆದರೆ ಅದರಿಂದ ನಿಮ್ಮ ಆಲೋಚನೆಗಳು ಬದಲಾಗಲಿ ಅನ್ನೋದೇ ನನ್ನ ಉದ್ದೇಶ.
ನಿಮ್ಮ ಪ್ರೀತಿ ನಿಜ ಆಗಿದ್ರೆ ಆ ಹುಡುಗ ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾನೆ. ನಮ್ಮ ಅಣ್ಣ ಯಾವಾಗಲೂ ಹೇಳೋನು, ನಾವು ಕರೆಕ್ಟಾಗಿದ್ರೆ ಪ್ರಪಂಚನೇ ನಮ್ಮ ಬೆನ್ನ ಹಿಂದೆ ನಿಲ್ಲುತ್ತೆ ಅಂತ. 2 ದಿನ ಗಟ್ಟಿ ಮನ್ಸು ಮಾಡಿ ಕಾದು ನೋಡಿ, ಎಲ್ಲನೂ ಸರಿ ಹೋಗುತ್ತೆ. ನೀವು ಹೆಂಗೆ ಮೇಡಮ್ ಇಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀರಾ? ಹೇಳಿದ್ನಲ್ಲ, ನಿಮ್ಮಲ್ಲಿ ನಿಯತ್ತಿದ್ರೆ ಪ್ರಪಂಚನೇ ನಿಮ್ಮ ಜೊತೆ ಹೋರಾಡೋಕೆ ನಿಲ್ಲುತ್ತೆ. ಅದರಲ್ಲಿ ನಾನು ಒಬ್ಳು. ಒಂದು ನಿಮಿಷ, ನಿಮ್ಮ ನಂಬರ್ ಹೇಳಿ. ನಿಮಗೆ ನಾನು 2 ದಿನ ಆದಮೇಲೆ ಫೋನ್ ಮಾಡ್ತೀನಿ. ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ಬರ್ತೀನಿ. ಹಲೋ, ಇಲ್ಲಿ ನನ್ನ ಕೆಲಸ ಮುಗೀತು. ಆ ರುಕ್ಕು ತಲೆಗೆ ಫುಲ್ ಹುಳ ಬಿಟ್ಟಿದ್ದೀನಿ. ಫುಲ್ ಶಾಕ್ ಆಗಿಬಿಟ್ಲು. ಏನೇನೋ ಮಾತಾಡ್ತಾ ಇದ್ಲು, ಉದ್ದುದ್ದ ಡೈಲಾಗ್ ಎಲ್ಲ ಹೊಡಿತಾ ಇದ್ಲು. ಎಲ್ಲ ನೀವು ಹೇಳ್ದ ಹಾಗೆ ಆಗ್ತದೆ. ಲವ್ ವಿನಯ್, ಲವ್ ನಿಂತ್ಕೊಳ್ಳೋ. ಹಲೋ ವಿನಯ್, ನಿಂತ್ಕೊಳ್ಳೋ. ಇದನ್ನ ಸುಮ್ಮನೆ ತಲೆ ಆಟ ಮಾಡಬೇಡ, ಹಿಡ್ಕೋ. ಲವ್ ಮದುವೆ ಮುಂಚೆ ಈ ಥರ ಎಲ್ಲ ಗಿಮಿಕ್ಸ್ ಮಾಡ್ಬೇಕಣೋ, ಅವಾಗಲೇ ಹುಡುಗಿರ ಮನ್ಸು ಗೆಲ್ಲೋದಕ್ಕೆ ಸಾಧ್ಯ. ಎಲ್ಲೋ ಕೃಷ್ಣ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವನೋ. ಈ ಹುಡುಗಿನ ಪಟಾಯಿಸೋದು, ಬಿಲ್ಡಪ್ ಕೊಡೋದು, ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಗಿಫ್ಟ್ ಬೇಡ, ಏನು ಬೇಡ, ಹೋಗು. ಲವ್ 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 ಯಾವನೇನು ಲವ್, ಅದು ಬೇರೆ ಅರ್ಥನೇ ಬರುತ್ತೆ ಕಣ. ಅದಕ್ಕೆ ಆದಂಥ ಎಷ್ಟೊಂದು ವರ್ಡ್ಗಳಿದ್ದಾವೆ. ಪ್ಯಾರ್, ಇಶ್ಕ್, ಮೊಹಬ್ಬತ್, ಲವ್, ಪ್ರೀತಿ ಎಲ್ಲ ಏನೇನೋ. ಈಗ ನೀನು ಕೊಡಲ್ಲ ಅಂದರೆ ನಾನೇ ಅವಾಗ ಡೆಲಿವರಿ ಮಾಡಿ ಬರ್ತೀನಿ. ನನಗೆ ನಾಚಿಕೆ ಇಲ್ಲ. ಅದಲ್ಲ ಕಣೋ, ಅವಳು ಕಣ್ಬಿಟ್ಟು ನನ್ನ ಮುಂದೆ ನಿಂತಾಗ ಹಾರ್ಟು ಪಟ 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 ಅಂತ ಹೊಟ್ಕೊಂಡ್ಬಿಡುತ್ತೋ. ಒಂದ್ಸಲ ಡ್ರಾಪ್ ಕೊಟ್ಟೆ ಎಡವಟ್ಟಾಯ್ತು. ಈ ಸಲ ಗಿಫ್ಟ್ ಕೊಟ್ರೆ ಗೋವಿಂದ ಗೋವಿಂದ ಬಿಡ್ತೀನಿ. ಲೋ ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ, ಇಷ್ಟಪಟ್ಟು ಕೊಟ್ಬಾರ. ನೋಡೋ, ನಿನ್ನ ಕಡೆಯಿಂದ ಕಲ್ಯಾಣಿಗೆ ಇದು ಪ್ರೀತಿಯ ಕಾಣಿಕೆ. ಈ ಗಿಫ್ಟು ಏನು ಬೇಡ, ನಂಗೆ ಯಾವುದು ಇಷ್ಟ ಇಲ್ಲ. ನಾನು ಓಡ್ತೀನಿ. ಬಾಯ್. ಲವ್ ಲವ್ ಲವ್. ಏಯ್, ಅವ್ನು ಬೇಡ ಅಂತ ಹೇಳ್ತಿದ್ದಾನೆ ತಾನೆ. ನಿಂಗೆ ಉಸಾಬ್ರಿ ಎಲ್ಲ ಯಾತಕ್ಕೆ ಬೇಕು? ನೋಡೇಶ, ನಮ್ಮ ಮನೆಗೆ ಸೊಸೆಯಾಗಿ ಬರೋರು ಬರೀ ವಿನಯ್ ಹೆಂಡತಿ ಆಗಲ್ಲ, ಈ ಮನೆಗೆ ಮಹಾಲಕ್ಷ್ಮಿ ಆಗಿರ್ತಾರೆ. ಅವ್ರು ಬರೀ ನನಗೆ ಅತ್ತಿಗೆ ಆಗಿರಲ್ಲ, ತಾಯಿ ಆಗಿರ್ತಾರೆ. ಅಂದ್ರೆ ನೀನು ಅವ್ರಿಗೆ ತಾಯಿ ಸ್ಥಾನ ಕೊಟ್ಬಿಟ್ಯಾ? ಆ ಸ್ಥಾನ ಬೇರೆ ಯಾರು ತುಂಬಕ್ಕಾಗಲ್ಲ ಯಶು. ಆದರೆ ಅವ್ರನ್ನ ನಾವು ತಾಯಿ ಥರ ನೋಡ್ಕೊಬೇಕಲ್ವಾ. ಈಗ ನಿಂಗೆ ತಾಯಿ ಪ್ರೀತಿ ಕಡಿಮೆ ಆಗಿದೆ ಅಂತನಾ? ನಾನು ನಿನ್ನ ಬಗ್ಗೆ ಹೇಳಿಲ್ಲ ಯಶು, ಸುಮ್ಮನೆ ಜನರಲ್ ಆಗಿ ಹೇಳಿದಷ್ಟೇ.